ಚಿಕಾಗೋ ಮತ್ತು ಡೆಟ್ರಾಯಟ್ ಸ್ಟೈಲ್ ಪ್ಯಾನ್ ಪಿಜ್ಜಾ ಮಾಡೋದು ಹೇಗೆ ಎಂದು ಇಂದಿನ ಸಿರಿಭೋಜನದಲ್ಲಿ ತೋರಿಸ್ತೀವಿ ನೋಡಿ. ಒಗ್ಗರಣೆ ಹಾಕಿದರೆ ಪಕ್ಕದ ಮನೆಯವ್ರ ಮೂಗಿಗೂ ಬಡಿಯಬೇಕು ಅದರ ಘಮ. ಊಟಕ್ಕೆ ಬಡಿಸಿದರೆ ಒಂದು ವಿಶೇಷವಾದಂಥ ಖಾದ್ಯ ಇರಲೇಬೇಕು. ಹಾಗೆ ಹೊಸ ಹೊಸ ನವನವೀನ ಅಡುಗೆಗಳ ಪರಿಚಯ ನಮ್ಮ ಈ ಸಿರಿ ಭೋಜನದಲ್ಲಿ. ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಸಿರಿ ಭೋಜನ ಕಾರ್ಯಕ್ರಮ. ನಾನು ನಿಮ್ಮ ಸನಾತನಿ. ಇವತ್ತಿನ ಎಪಿಸೋಡ್ನ ತಡ ಮಾಡದೆ ಶುರು ಮಾಡೋಣ. ಹಾಗಿದ್ರೆ ನಮ್ಮ ಮಾಸ್ಟರ್ ಶೆಫ್ ಕೃಷ್ಣನ್ ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಸರ್. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಓಕೆ. ಅಲ್ಲ, ನನಗೆ ನಿಮ್ಮನ್ನು ನೆನ್ಪು ಮಾಡ್ಕೊಂಡ ತಕ್ಷಣ ಒಂದು ತಲೆಯಲ್ಲಿ ಬರುತ್ತೆ, ಚಟ್ಪಟಿ ಒಳ್ಳೆ ಟೇಸ್ಟಿ ಆಗಿರೋ ಫುಡ್ಡು ಅಂತ ಹೇಳಿಬಿಟ್ಟು. ಓಕೆ. ಇವತ್ತು ಯಾವ ಫುಡ್ಡನ್ನು ರೆಡಿ ಮಾಡ್ತಾ ಇದ್ದೀರಾ? ಪಿಜ್ಜಾ ಮಾಡೋಣ. ವಾವ್, ಏನಿದು ಪ್ರತಿ ಸಾರಿನೂ ಇದು ಯಾಕೋ ನಂಗೆ ಒಂಚೂರು ಇಷ್ಟ ಇಲ್ಲ ಆ ಥರ ಹೇಳೋಕ್ಕೆ ಚಾನ್ಸೇ ಕೊಡ್ತಾ ಇಲ್ಲ ನೀವು. ಏನಂದರೆ ಪಿಜ್ಜಾ ಎಲ್ಲರಿಗೂ ಇಷ್ಟ. ಮನೆಯಲ್ಲಿ ಮಾಡಬೇಕು ಅಂದರೆ ಓವನ್ ಬೇಕು ಅದು ಇದು ಅಂತೆಲ್ಲ ಯೋಚನೆ ಮಾಡ್ತಾರೆ. ಸೊ ನಾವು ಇವತ್ತು ತವಾ ಯೂಸ್ ಮಾಡಿ ಅಥವಾ ಒಂದು ಪ್ಯಾನ್ ಯೂಸ್ ಮಾಡಿ ಹ್ಯಾಕ್ ಪಿಜ್ಜಾ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಬನ್ನಿ ಸರ್, ತಡ ಮಾಡೋದೇ ಬೇಡ. ಈ ಒಂದು ಪಿಜ್ಜಾಗೆ ಏನೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಓಕೆ. ಸೊ ಫಸ್ಟು ನಮಗೆ ಮೈದಾ ಹಿಟ್ಟು ಬೇಕು, ಸ್ವಲ್ಪ ಈಸ್ಟ್ ಬೇಕು, ಹಾಲು ಬೇಕು, ಸ್ವಲ್ಪ ಉಪ್ಪು, ಬ್ರಾಕ್ಲಿ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಯೆಲ್ಲೋ, ರೆಡ್, ಗ್ರೀನು, ಸ್ವಲ್ಪ ಜೋಳ ತೊಗೊಂಡಿದ್ದೀನಿ, ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್, ಆರಿಗ್ಯಾನೋ, ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸಕ್ಕರೆ. ಡನ್. ಹಾಗಿದ್ರೆ ಎಲ್ಲ ರೆಡಿ ಇದೆ ಅಲ್ವಾ? ಫಟ್ ಅಡುಗೆ ಶುರು ಮಾಡಿಬಿಡೋಣ. ಏನು ಬೇಕಿದಕ್ಕೆ? ಸೊ ಫಸ್ಟು ಒಂದು ಬೌಲ್ ತೊಗೊಳ್ತೀನಿ. ಫಸ್ಟ್ ಹಿಟ್ಟು ಕಲಸಿ ಇಟ್ಬಿಡೋಣ. ಹಾಂ. ಸೊ ಹಿಟ್ಟು ಕಲಸಿಡೋದಕ್ಕೆ ಫಸ್ಟ್ ನಾನು ಒಂದು ಬೌಲು ಹಾಲು ಹಾಕ್ಕೋತೀನಿ. ಆಲ್ಮೋಸ್ಟ್ ಸರ್, ನೀವು ಹಿಟ್ಟು ಕಲಿಸುವಾಗ ಹಾಲನ್ನೇ ಉಪಯೋಗಿಸ್ತೀರಲ್ವಾ? ಯೂಶಲ್ ಆಗಿ ಪಿಜ್ಜಾಗೆ ನಾವು ಹಾಲು ಹಾಕಿದ್ರೆ ಅದು ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್, ಅದು ಸಾಫ್ಟ್ನೆಸ್ ಬರುತ್ತೆ, ರಬ್ಬರಿ ಬರೋದಿಲ್ಲ. ಓಕೆ. ಈಗ ನಾವು ಸಕ್ಕರೆ ಹಾಕೋಣ. ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ, 1.5 ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ. ಅಂದರೆ ಪಿಜ್ಜಾ ಬೇಸಿಗೆ ಒಂಚೂರು ಸಕ್ಕರೆ ಹಾಕಬೇಕಾ? ಸಕ್ಕರೆ ಯಾಕೆ ಹಾಕ್ತೀವಿ ಅಂತಂದರೆ ಈಸ್ಟ್ ರಿಯಾಕ್ಟ್ ಆಗೋದಕ್ಕೆ ಸಕ್ಕರೆ ಬೇಕು. ಓಕೆ. ಇಲ್ದಿದ್ರೆ ರೈಸ್ ಆಗೋದಿಲ್ಲ. ಈಸ್ಟ್ಗೆ ಸಕ್ಕರೆ ಬೇಕು, ಸಕ್ಕರೆ ಇದ್ರೇ ಅದು ರೈಸ್ ಆಗೋದು. ಸೊ ನೀವು ಬ್ರೆಡ್ ನಾರ್ಮಲಾಗಿ ತಿಂತೀರಲ್ಲ, ಸಾಲ್ಟಿ ಇದ್ರೂ ಅದರಲ್ಲಿ ಸಕ್ಕರೆ ಜಾಸ್ತಿ ಇರುತ್ತೆ. ಆದರೆ ಆ ಸಕ್ಕರೆನ ಈಸ್ಟ್ ತಿಂದಿರೋದ್ರಿಂದ ನಿಮಗೆ ಸ್ವೀಟ್ನೆಸ್ ಗೊತ್ತಾಗೋದಿಲ್ಲ ಅಷ್ಟೇ. ಓಕೆ, ನೋಡಿ ವೀಕ್ಷಕರೇ, ಈ ಪಾಯಿಂಟನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ತುಂಬ ಜನ ಅಡುಗೆಯಲ್ಲಿ ಸಿಹಿ ಬಳಸೋದಕ್ಕೆ ಇಷ್ಟಪಡಲ್ಲ. ಆದರೆ ಈ ಥರದ್ದು ಮಾಡಬೇಕಾದ್ರೆ ಸ್ವಲ್ಪ ಸಕ್ಕರೆ ಯೂಸ್ ಮಾಡಲೇಬೇಕು. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪೇನು ಮಾಡುತ್ತೆ, ಒಂದು ಟೇಸ್ಟ್ ಕೊಡುತ್ತೆ, ಇನ್ನೊಂದು ಈಸ್ಟ್ ಬೆಳವಣಿಗೆನ ಕಂಟ್ರೋಲ್ ಮಾಡುತ್ತೆ. ಸೊ ನಾನು ಗ್ರಾಮ್ಸ್ ಲೆಕ್ಕದಲ್ಲೆಲ್ಲ ಹೇಳೋದಕ್ಕೆ ಹೋಗಲ್ಲ, ಯಾಕೆಂದರೆ ನೋಡಿದವ್ರಿಗೆ ಗೊತ್ತಾಗೋದಿಲ್ಲ ಅಷ್ಟಾಗಿ. ಸೊ ಈಸ್ಟು 2 ಗ್ರಾಮ್ ಅಂತ ಇಟ್ಕೋಬೋದು. ಇದನ್ನ ಓಕೆ, ಅಂದರೆ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ ಇದನ್ನ ಚೆನ್ನಾಗಿ, ಸಕ್ಕರೆ ಜೊತೆ ಕರಗೋ ಹಾಗೆ. ಈಗ ಇದಕ್ಕೆ ನಾವು ಮೈದಾ ಹಿಟ್ಟು ಹಾಕೊಳ್ಳೋಣ. ಹಾಲು ಎಷ್ಟು ಹಾಕ್ಕೊಂಡು ಅದಕ್ಕೆ ಆಲ್ಮೋಸ್ಟ್ ಡಬಲ್ ಅಷ್ಟು ಮೈದಾ ಹಿಟ್ಟು ಹಾಕ್ಕೋಬೇಕು. ಓಕೆ. ಬಟ್ ಇದು ಸ್ವಲ್ಪ ಸಾಫ್ಟಾಗೇ ಇರಬೇಕು, ಹಿಟ್ಟು ತುಂಬ ಗಟ್ಟಿ ಆಗಬಾರ್ದು. ಅಂದರೆ ಚಪಾತಿ ಹಿಟ್ಟಷ್ಟಲ್ಲ, ಚಪಾತಿ ಹಿಟ್ಟಷ್ಟು ಗಟ್ಟಿಯಾಗಿ ಇರಬಾರ್ದು, ಸ್ವಲ್ಪ ಸಾಫ್ಟಾಗೇ ಇರಬೇಕು. ಚಪಾತಿ ಹಿಟ್ಟಷ್ಟು ಗಟ್ಟಿಯಾಗಿರಬಾರ್ದು, ಇಡ್ಲಿ ಹಿಟ್ಟಷ್ಟು ತೆಳ್ಳಗಿರಬಾರ್ದು. ಇಡ್ಲಿ ಹಿಟ್ಟು ಬ್ಯಾಟರ್ ಆಗಿಬಿಡತ್ತೆ, ಡೋ ಆಗಲ್ಲ. ಅಂದರೆ ನಾವು ಹಿಟ್ಟು ಕಲಸೋವಾಗ ನಾವು ಚಪಾತಿ ಹಿಟ್ಟಿಗಿನ ಒಂದು ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕಷ್ಟೇ. ಸಾಮಾನ್ಯವಾಗಿ ಇವಾಗ ಕೇಕ್ಸ್ ಮತ್ತು ಬ್ರೆಡ್ 2 ವ್ಯತ್ಯಾಸ ಇದೆ. ನಾವು ಏನಂತ ಕರಿತೀವಿ, ರೈಸ್ ಕೇಕ್ ಅಂತ ಕರಿತೀವಿ, ಪ್ಯಾನ್ ಕೇಕ್ ಅಂತ ಕರಿತೀವಿ ದೋಸೆನ, ಕರೆಕ್ಟ್ ಅಲ್ವಾ? ಚಪಾತಿನ ಬ್ರೆಡ್ ಅಂತ ಕರಿತೀವಿ. ಸೊ ಎರಡಕ್ಕೂ ವ್ಯತ್ಯಾಸ ಏನಂದರೆ ಬ್ಯಾಟರಲ್ಲಿ ಮಾಡೋದು ಕೇಕ್ಸ್. ಓಕೆ. ಸೊ ನಾವು ಬ್ಯಾಟರ್ ಯೂಸ್ ಮಾಡ್ತೀವಿ, ಅಂದರೆ ತೆಳ್ಳಗಿರೋ ನೀರಿನ ಥರ ಇರುತ್ತೆ, ಅದನ್ನು ಉಪಯೋಗಿಸಿ ಮಾಡೋದ್ರಿಂದ ಅದನ್ನ ಕೇಕ್ ಅಂತ ಕರಿತೀವಿ, ದೋಸೆನ. ಓಕೆ. ಬಟ್ ಇದನ್ನು ಹಿಟ್ಟು ಕಲಸಿ ಮಾಡೋದ್ರಿಂದ ಚಪಾತಿನ ಅದನ್ನ ಬ್ರೆಡ್ ಅಂತ ಕರಿತೀವಿ. ಬ್ರೆಡ್ಸ್ ಅನ್ನೋದು ಒಂದು ಕಾಮನ್ ಹೆಸರು ಅಷ್ಟೇ. ಎಷ್ಟು ವಿಧವಾದ ಬ್ರೆಡ್ ಇದೆ ಗೊತ್ತಾ? ಸ್ಯಾಂಡ್ವಿಚ್ ಬ್ರೆಡ್ ಇದೆ, ಪನೀನಿ ಬ್ರೆಡ್ ಇದೆ, ಪೀಟಾ ಬ್ರೆಡ್ ಇದೆ, ಆಮೇಲೆ ಫೊಕಾಶಿಯಾ ಬ್ರೆಡ್ ಇದೆ, ಆಮೇಲಿಂದ ಇದೇನದು ಗಾರ್ಲಿಕ್ ಬ್ರೆಡ್ ಇದೆ, ಆಮೇಲಿಂದ ನಿಮಗೆ ಫ್ರೆಂಚ್ ಲೋಫ್ಸ್ ಇದೆ. ಸೊ ಸಿಕ್ಕಾಪಟ್ಟೆ ಇವೆ. ಈಗ ಇದು ಕೂಡ ನೆನೆಸಿಡ್ಬೇಕಾ? ಇದು ಸ್ವಲ್ಪ ಊರಬೇಕು. ಓಕೆ. ಈಗ ಹಿಟ್ಟು ಕಲಸಿದ್ದೀನಿ, ಸಾಫ್ಟಾಗಿ ಕಲಸಿದ್ದೀನಿ, ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಒಂದು ಸ್ವಲ್ಪ ಹಿಟ್ಟು ಹಾಕೋತೀನಿ ಎಕ್ಸ್ಟ್ರಾ, ಕೈಗೆ ಅಂಟದೇ ಇರಲಿ ಅನ್ನೋದಕ್ಕೆ ಮೇಲ್ಗಡೆಗೆ. ಸ್ಪೂನ್ ಗಂಟಿರೋದನ್ನ ತೆಗೆದ್ಬಿಟ್ಟು, ಸೊ ಈಗ ಹಿಟ್ಟು ಸಾಫ್ಟಾಗಿ ಕಲಸಿಟ್ಟಿದ್ದೀವಿ. ಓಕೆ. ಇದನ್ನು ಒಂಚೂರು ಮುಚ್ಚಿಟ್ಬಿಡೋಣ. ಓಕೆನಾ? ರೆಸ್ಟ್ ಮಾಡಕ್ಕೆ ಬಿಡೋಣ. ಅಂದರೆ ಇದನ್ನು ರೆಸ್ಟಿಂಗ್ ಅಂತ ಕರೆಯಲ್ಲ, ನಾವು ಫರ್ಮೆಂಟಿಂಗ್ ಅಂತ ಕರಿತೀವಿ. ಓಕೆ ಸರ್, ಈಗ ಹಿಟ್ಟನ್ನು ನಾವು
ಫರ್ಮೆಂಟಿಂಗಿಗೆ ಇಟ್ಟಿದ್ದೀವಿ ಬಿಟ್ಬಿಟ್ಟಿದ್ದೀವಿ ಅಲ್ವಾ. ನೆಕ್ಸ್ಟ್ ಸೊ ಟಾಪಿಂಗ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಅಷ್ಟು ಬಟರ್ ಹಾಕ್ತೀನಿ. ಸೊ ಸ್ವಲ್ಪ ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಫ್ಲೇವರ್ ಬರಬೇಕು ಒಂಚೂರು. ಗೊತ್ತು, ಲೈಟ್ ಇದರಲ್ಲಿ ಫೇಮಲ್ಲಿ ಮಾಡಬೇಕಲ್ವಾ. ಹೌದು, ಎಲ್ಲ ತರಕಾರಿಗಳನ್ನು ಹಾಕೊಳ್ತಾ ಬರೋಣ. ನಾನು ಬಟರ್ ಎಷ್ಟು ಹಾಕ್ಕೊಂಡಿದ್ದೀನಿ ಅಂತಂದರೆ ಅದು ಹೀರ್ಕೋಬೇಕು ತರಕಾರಿ, ಬೆಣ್ಣೆ ಜಾಸ್ತಿನೂ ಆಗಬಾರ್ದು. ಈ ಸಾಮಾನ್ಯವಾಗಿ ನಾವು ಬೇರೆ ಏನಾದರೂ ಗ್ರೇವಿ ಅಥವಾ ಬೇರೆ ಏನಾದರೂ ಪಾಸ್ತಾಸು ರಿಸೋಟೋಸ್ ಈ ಥರದ್ದು ಏನಾದರೂ ಮಾಡಬೇಕಾದ್ರೆ ಒಂಚೂರು ಬೆಣ್ಣೆ ಜಾಸ್ತಿ ಆದರೂ ತೊಂದರೆ ಇಲ್ಲ. ಬಟ್ ಇದು ಮಾಡಬೇಕಾದ್ರೆ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕ್ಕೋಬೇಕು. ಆಮೇಲೆ ಎಲ್ಲ ತರಕಾರಿಗಳು ಅಷ್ಟೇ ಹಾಫ್ ಕುಕ್ ಆಗಬೇಕಷ್ಟೇ. ಸ್ವಲ್ಪ ಸಾಲ್ಟು ಸ್ಪ್ರಿಂಕಲ್ ಮಾಡೋಣ, ಪೆಪ್ಪರು. ಅಂದರೆ ಆಲ್ಮೋಸ್ಟ್ ಈಗ ಪಾಸ್ತಾ ಆಗಿರ್ಬೋದು, ಇದಾಗಿರ್ಬೋದು, ಎಲ್ಲದಕ್ಕೂ ನೀವು ಸ್ವಲ್ಪ ಖಾರ ಬೇಕು ಅಂದರೆ ಪೆಪ್ಪರ್ ಪೌಡ್ರ್ ಯೂಸ್ ಪೆಪ್ಪರ್ ಮಾಡ್ತೀರಾ. ಮತ್ತು ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಆರಿಗೆನೋ ಫ್ಲೇವರಿಂಗಿಗೆ. ಅರ್ಧ ಅಡುಗೆ ರೆಡಿ ಆಗಿದೆ. ಇನ್ನು ಅರ್ಧ ಅಲ್ಲ, ಒಂದು 40% ರೆಡಿ ಆಗಿಬಿಟ್ರೆ ಪಟ್ ಅಂತ ಪಿಜ್ಜಾ ರೆಡಿ ಆಗುತ್ತೆ ಅಲ್ವಾ. ಹೌದು, ಖಂಡಿತ. ಸೊ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ ಇದು ಟಾಪಿಂಗು. ನಾವು ಇದಕ್ಕೆ ಟೊಮೆಟೊ ಪ್ಯೂರೆ. ವಾವ್, ಇದ್ರ ಮೇಲೆ ನನಗೆ ಸ್ವಲ್ಪ ಗೆಸ್ ಮಾಡ್ತಾ ಇದ್ದೀನಿ ಟೇಸ್ಟ್ ಹೇಗಿರ್ಬೋದು ಅಂತ ಹೇಳಿ. ರೆಡಿ ಇದೆ ಇದು. ಆಫ್ ರೆಡಿ ಆಗೋಯ್ತಾ? ಹಾಂ, ವಾವ್, ಟಾಪಿಂಗ್ ರೆಡಿ ಆಗಿದೆ. ಆಫ್ ಮಾಡೋಣ. ಟೊಮೆಟೊ ಪ್ಯೂರೆ ಫಸ್ಟು ನಾವು ಸಾಸ್ ರೆಡಿ ಮಾಡ್ಕೋತೀವಿ. ಪಿಜ್ಜಾ ಮೇಲೆ ಬೇಸ್ ಮೇಲೆ ಹರಡ್ಬಿಟ್ಟು ಟಾಪಿಂಗ್ಸ್ ಹಾಕ್ತೀವಿ ಸಪ್ರೇಟಾಗಿ. ಬಟ್ ಏನಂದರೆ ಮನೆಯಲ್ಲಿ ನಾವು ಮಾಡಬೇಕಾದ್ರೆ ಸಾಸ್ ಸಪ್ರೇಟಾಗಿ ಮಾಡ್ಕೋಬೇಕು, ಟಾಪಿಂಗ್ ಸಪ್ರೇಟಾಗಿ ಇಟ್ಕೋಬೇಕು, ಎಲ್ಲದನ್ನು ಸಪ್ರೇಟಾಗಿ ಮಾಡಿಕೊಂಡು 28 ಪಾತ್ರೆ ಮಾಡಿಕೊಂಡು ನಾವು ಮಾಡೋ ಅಷ್ಟೊತ್ತಿಗೆ ಪಾತ್ರೆ ತೊಳೆಯೋರಿಗೆ ತಲೆನೂ ಶುರು ಆಗ್ಬಿಡುತ್ತೆ. ವಾವ್, ನೋಡಿ ಇವರು ಅಡುಗೆ ಮಾಡೋದು ಒಂದೇ ಅಲ್ಲದೆ ಪಾಪ ಮನೇಲಿ ಕೆಲಸ ಮಾಡೋರ ಬಗ್ಗೆನೂ ಯೋಚನೆ ಮಾಡ್ತಾರೆ. ಸೋ ಸ್ವೀಟ್. ಸರಿ, ಸೊ ಈಗ ಬೇಸ್ ರೆಡಿ ಇದೆ ಅನ್ಸುತ್ತೆ, ಕೊಡ್ತೀರಾ? ಸೊ ನೋಡಿ, ಇವಾಗ ಸ್ವಲ್ಪ ರೈಸ್ ಆಗಿದೆ, ಸಾಫ್ಟ್ನೆಸ್ ಬಂದಿದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ ಹೌದು ಇದರಲ್ಲಿ. ಸೊ ಇವಾಗ ಈ ಹಿಟ್ಟನ್ನು ನಾವು ಲಟ್ಟಿಸ್ಕೊಳ್ಳೋಣ. ಸೊ ನೋಡಿದ್ರೆ ನೀವು ಇವಾಗ ನಾನು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ, ತುಂಬ ದಪ್ಪಕ್ಕೆ ಲಟ್ಟಿಸಿಲ್ಲ ಇದನ್ನ. ಇದರಲ್ಲಿ ಫಸ್ಟು ನಾನೇನು ಮಾಡ್ತೀನಿ, ಬೇಸ್ ಇದೆಯಲ್ಲ, ಬೇಸ್ನ ಇಟ್ಕೊಳ್ತೀನಿ. ಇದನ್ನು ಮಾಡೋ ಕಾರಣ ಏನಪ್ಪ ಅಂದರೆ, ಕೆಲವ್ರು ಹೇಳ್ತಾರೆ ಬೇಯ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದಷ್ಟೇ ಅಲ್ಲ, ಇದರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಈಗ ಚಪಾತಿ ಉಬ್ಬತ್ತಲ್ಲ, ಆ ಥರ ಇದು ಉಬ್ಬಕ್ಕೆ ಶುರು ಆಗಿಬಿಡುತ್ತೆ. ಹೌದು. ಸೊ ಅದು ಉಬ್ಬದೇ ಇರಲಿ ಅನ್ನೋದಕ್ಕೋಸ್ಕರ ನಾವು ಈ ಥರ ಚುಚ್ಚೋದು, ಡಾಕ್ ಮಾಡೋದು. ಸೂಪರ್ ವೀಕ್ಷಕರೇ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕಂದರೆ ಮನೆಯಲ್ಲೇ ಇಷ್ಟು ಟೇಸ್ಟಿ ಆಗಿರೋವಂಥದ್ದು ಮತ್ತು ಫುಲ್ ಹೈಜೆನಿಕ್ ಆಗಿ ನಾವು ಮನೆಯಲ್ಲೇ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ಒಳ್ಳೆ ಟೇಸ್ಟಿ ಪಿಜ್ಜಾ ಮನೆಯಲ್ಲೇ ರೆಡಿ ಮಾಡ್ಕೋಬೋದಲ್ವಾ ಇದನ್ನು ನೋಡಿಕೊಂಡ್ರೆ? ಖಂಡಿತ. ಸೊ ಈಗ ನಾನು ಟಾಪಿಂಗ್ ಹಾಕ್ತಾ ಇದ್ದೀನಿ ನೋಡಿ. ಓಕೆ, ಈಗಲೇ ಹಾಕ್ಬಿಡ್ತೀರಾ ಸರ್? ಅದು ಬೇಯಿಸೋದು ಬೇಡವಾ? ಅದು ಇದ್ರ ಜೊತೆಗೆ ಬೇಯುತ್ತೆ. ಬೇಸ್ ಜೊತೆ ಟಾಪಿಂಗು ಇರಬೇಕು, ಇಲ್ದಿದ್ರೆ ಮಜಾ ಬರೋಲ್ಲ. ಅದಕ್ಕೆ ನಾನು ಹಾಫ್ ಕುಕ್ ಮಾಡ್ತೀನಿ ಅಂತ ಹೇಳಿದ್ದು. ಓಕೆ. ಆ್ಯಕ್ಚುಲಿ ಈ ಲಾಕ್ಡೌನಲ್ಲಿ ಮತ್ತು ಈ ಟೈಮಲ್ಲಿ ಆಚೆ ಹೋಗಿ ತಿನ್ನೋಕ್ಕೆ ತುಂಬ ಜನ ಹೆದರ್ಕೊತಾರೆ. ಹೌದು, ಎಷ್ಟೋ ಫುಡ್ಡು ಮನೆಯಲ್ಲಿ ನಾವು ಟ್ರೈ ಮಾಡೋಕೆ ಆಗೋದೇ ಇಲ್ಲ ಅಂತ ಡಿಸೈಡ್ ಆಗಿಬಿಟ್ಟಿರ್ತೀವಿ ನಾವೇನೆ ಅಲ್ವಾ. ಹೌದು. ಈ ಥರದ್ದು ನೋಡಿ, ಕೆಲವ್ರ ಮನೇಲಿ ಓವನ್ ಇರುತ್ತೆ, ಇರಲ್ಲ. ಸೊ ಈ ಥರ ಇದ್ದಾಗ ನೀವು ಇಷ್ಟು ಒಳ್ಳೊಳ್ಳೆ ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇದ್ರಾ, ಇದನ್ನು ನಾವು ಮನೆಯಲ್ಲ ಈಸಿಲಿ ಟ್ರೈ ಮಾಡ್ಬೋದು. ಖಂಡಿತ. ಆಮೇಲೆ ಇನ್ನೊಂದೇನು ಗೊತ್ತಾ, ನಾವು ಇದರಲ್ಲಿ ಮಾಡಿದಾಗ ತರಕಾರಿ ಜಾಸ್ತಿ ಹಾಕ್ಕೊಳ್ತೀವಿ, ಟಾಪಿಂಗ್ಸ್ ಜಾಸ್ತಿ ಇರುತ್ತೆ. ಸೊ ನಮಗೆ ಇದು ಆರೋಗ್ಯಕರವಾಗೂ ಇರುತ್ತೆ, ನಾವು ಏನು ಮಾಡ್ತಿದ್ದೀವಿ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಒಳ್ಳೆ ಒಂದು ಪದಾರ್ಥಗಳನ್ನು ತಗೊಂಡು ನಾವು ಹಾಕ್ತೀವಿ. ಸೊ ಹಾಗಾಗಿ ನಮಗಿನ್ನ ಟೇಸ್ಟ್ ಚೆನ್ನಾಗಿರುತ್ತೆ, ಪ್ಲಸ್ ನಮಗೆ ಹಾಕಬೇಕು ಹಾಗೆ ನಾವು ಮಾಡ್ಕೋಬೋದು. ಎಕ್ಸಾಕ್ಟ್ಲಿ, ಕರೆಕ್ಟ್. ಸೊ ಈಗ ನಾನು ಚೀಸ್ ಇಡ್ತಾ ಇದ್ದೀನಿ. ಚೀಸ್ ಈ ಥರ ಬ್ಲಾಕ್ಸ್ ಇಟ್ಟರೂ ಪರವಾಗಿಲ್ಲ, ಮೆಲ್ಟ್ ಆಗುತ್ತೆ. ಇಲ್ಲ ತುರಿದ್ಬಿಟ್ಟು ಹಾಕ್ಬಿಟ್ರೆ ತುಂಬ ಒಳ್ಳೆಯದು. ಮುಚ್ಚಿಟ್ಬಿಡೋಣ, ಏಕೆಂದರೆ ಮುಚ್ಚಿಟ್ಟಾಗ ಏನಾಗುತ್ತೆ, ಆ ಹೀಟು ಒಳಗಡೆನೇ ಉಳ್ಕೊಳ್ಳುತ್ತೆ. ಸೊ ಆ ಹೀಟ್ ಮೇಲ್ಗಡೆ ಭಾಗ ಬಂದು ಚೀಸ್ನ ಮೆಲ್ಟ್ ಮಾಡುತ್ತೆ. ಸೊ ನಮಗೆ ಹೊರಗಡೆ ತೊಗೊಳ್ಳೋ ಪಿಜ್ಜಾ, ಓವನಲ್ಲಿ ಮಾಡೋ ಪಿಜ್ಜಾಗೂ ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದರೆ, ಚೀಸ್ ಎರಡರಲ್ಲೂ ಮೆಲ್ಟ್ ಆಗುತ್ತೆ, ಆದರೆ ಇದರಲ್ಲಿ ಏನು ಗ್ರ್ಯಾಟಿನೇಷನ್ ಆಗಲ್ಲ, ಆ ಬ್ರೌನ್ ಕಲರ್ ಬರೋದಿಲ್ಲ ಮೇಲ್ಗಡೆ. ನಿಮಗೆ ಪ್ಲೈನಾಗಿ ವೈಟ್ ಕಲರ್ ಇರುತ್ತೆ. ಬಟ್ ನಿಮಗೆ ಹೊರಗಡೆ ತೊಗೊಂಡಾಗ ಏನಾಗುತ್ತೆ, ಆ ಬ್ರೌನ್ ಕಲರ್ ಗ್ರ್ಯಾಟಿನೇಟ್ ಆಗಿ ನಿಮಗೆ ಪಿಜ್ಜಾ ಸಿಗುತ್ತೆ. ಇಷ್ಟೇ ಡಿಫ್ರೆನ್ಸು.
ಅಂದರೆ ಟೇಸ್ಟ್ ಅದೇ ಇರುತ್ತೆ. ಸೊ ಅದೇನು ಬಿಗ್ ಡಿಫ್ರೆನ್ಸ್ ಅಂತ ನನಗೆ ಅನಿಸ್ತಿಲ್ಲ. ಬಟ್ ನಾವು ಮನೆಯಲ್ಲೇ ಹೀಗೆ ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈಗಿನ ಸಿಚುವೇಶನ್ಗೆ. ಆ್ಯಂಡ್ ಯಾವಾಗಲೂ ಅಷ್ಟೇ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಖುಷಿನೂ ಇರುತ್ತೆ ನಾವು ಟ್ರೈ ಮಾಡಿದ್ವಿ ಅಂತ ಹೇಳಿ. ಸರಿ, ಹಾಗಿದ್ರೆ ಇದು ಬೇಯ್ತಾ ಇರಲಿ. ನೋಡಿ, ಸೂಪರ್ ಆಗಿರೋ ಅಂಥ ಒಂದು ಪಿಜ್ಜಾ ರೆಡಿ ಆಗಿದೆ ಈಗ ಆಲ್ರೆಡಿ. ರೆಡಿ ಅಲ್ಲ? ರೆಡಿ. ಹಾಗಿದ್ರೆ ಟೇಸ್ಟ್ ಮಾಡ್ತೀನಿ. ಖಂಡಿತ. ಮಾಡ್ಬಿಡೋಣ. ಹಾಂ, ವಾವ್, ನೀವು ಹೇಳೋ ಥರ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅದು. ಹೌದಲ್ಲ? ಸೊ ಈಗ ನಾವು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನಂತೂ ಫುಲ್ ಅಬ್ಸರ್ವ್ ಮಾಡಿದೆ, ಅದ್ರಲ್ಲಿ ನಂಗೆ ಒಂದು ಅರ್ಥ ಆಯಿತು ಈಸಿಯಾಗಿ. ಏನು ಹೇಳಿ? ಏನು? ಎಂಟೈರ್ ಅಡುಗೆನ ಇವರು ಅಂದರೆ ಏನು ಒಂದು ಹೆಲ್ಪ್ ತೊಗೊಂಡಿಲ್ಲ. ಈ ಥರ ಸ್ಪೂನ್ ಆಗಿರ್ಬೋದು, ಚುಚ್ಕ ಆಗಿರ್ಬೋದು, ಏನು ಹೆಲ್ಪ್ ತೊಗೊಳ್ದೆ ಕೊನೆಗೂ ಅದನ್ನು ಹಾಕೋದು ಕೂಡ ಹಂಗೆ ಹಾಕ್ಬಿಟ್ರಿ ನೀವು. ಬಿಸಿ ಬಿಸಿ ಆಗಿರುವಂಥ ಓವನ್ಲೆಸ್ ಪ್ಯಾನ್ ಪಿಜ್ಜಾ ರೆಡಿ ಇದೆ. ವಾವ್, ಓವನ್ಲೆಸ್ ಪ್ಯಾನ್ ಪಿಜ್ಜಾ. ನನಗೊಂದು ಖುಷಿ ಆಗ್ತಾಯಿದೆ ಸರ್. ಯಾಕೆ ಅಂದರೆ ನಮ್ಮ ಸಿರಿ ಭೋಜನದಲ್ಲಿ ಎಂತೆಂಥ ಅಡುಗೆಗಳನ್ನು ಹೇಳ್ಕೊಡ್ತಾ ಇದ್ದೀವಿ. ಅಂದರೆ ಕೆಲವ್ರಿಗೆ ತುಂಬ ಆಸೆ ಇರುತ್ತೆ ಈ ಥರದ್ದು ಒಂದು ಅಡುಗೆನ ಟ್ರೈ ಮಾಡಬೇಕು ಅಂತ. ಅಂದರೆ ಹೇಗೆ ಮಾಡಬೇಕು ಅಂತ ಗೊತ್ತಿರಲ್ಲ. ಮತ್ತು ಕೆಲವ್ರಿಗೆ ಇಮ್ಯಾಜಿನೇಷನ್ ಹೇಗಿರುತ್ತೆ ಅಂದರೆ ಏನೇನೋ ತರಬೇಕು, ಏನೇನೋ ಮಾಡಬೇಕು, ಸ್ವಲ್ಪ ಕಷ್ಟ ಏನೋ ಅಂತ ಹೇಳಿ. ಬಟ್ ನೀವು ಎಷ್ಟು ಈಸಿಯಾಗಿ ಮನೆಯಲ್ಲೇ ಇಂಥ ಒಂದು ಅಡುಗೆನೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ನಿಮಗೆ. ಅಬ್ಬಬ್ಬಾ, ತುಂಬ ಬಿಸಿ ಇದೆ, ಅದು ಆರ್ತಾ ಇರಲಿ. ಅಷ್ಟರಲ್ಲಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಪ್ಯಾನ್ ಪಿಜ್ಜಾ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ಗೆ ಹಾಲು, ಸಕ್ಕರೆ, ಉಪ್ಪು, ಈಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಕ್ಕೆ ಮೈದಾ ಹಿಟ್ಟು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿ ರೆಸ್ಟ್ ಮಾಡಲು ಬಿಡಿ. ನಂತರ ಒಂದು ಪ್ಯಾನ್ಗೆ ಬೆಣ್ಣೆ, ಬೆಳ್ಳುಳ್ಳಿ, ಬ್ರೋಕ್ಲಿ, ಕ್ಯಾಪ್ಸಿಕಮ್, ಈರುಳ್ಳಿ, ಜೋಳ ಹಾಕಿ ಮಿಕ್ಸ್ ಮಾಡಿ. ಅದಕ್ಕೆ ಉಪ್ಪು, ಪೆಪ್ಪರ್ ಪೌಡರ್, ಚಿಲ್ಲಿ ಫ್ಲೆಕ್ಸ್, ಆರಿಗ್ಯಾನೋ, ಟೊಮ್ಯಾಟೊ ಪ್ಯೂರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಕಲಸಿಟ್ಟ ಹಿಟ್ಟನ್ನು ಲಟ್ಟಿಸಿಕೊಂಡು ಅದಕ್ಕೆ ತಯಾರಿಸಿದ ಮಿಶ್ರಣ ಹಾಕಿ ಅದರ ಮೇಲೆ ಚೀಸ್ ಹಾಕಿ ಬೇಯಿಸಿದರೆ ಬಿಸಿ ಬಿಸಿಯಾದ ಪ್ಯಾನ್ ಪಿಜ್ಜಾ ಸವಿಯಲು ಸಿದ್ಧ. ಯಾರ್ಯಾರು ಮಕ್ಕಳು ನೋಡ್ತಾ ಇದ್ದೀರಾ, ಸೀರಿಯಸ್ಲಿ ಸಂಜೆ ಇದನ್ನು ಟ್ರೈ ಮಾಡಿ. ಪಕ್ಕ ಆಚೆಯಿಂದ ತಂದವ್ರ ಥರನೇ ಇದೆ. ತುಂಬ ಟೇಸ್ಟಿಯಾಗಿದೆ. ಅಂದರೆ ತುಂಬ ಸ್ಪೈಸಿ ಇದೆ ಅಂತ ಇಲ್ಲ, ಏನೂ ಇಲ್ಲ. ಈ ಮೇಲ್ಗಡೆ ಚೀಸ್ ಹಾಕಿದಾರಲ್ಲ ನೋಡಿ, ಹೆಂಗೆ ಸಖತ್ತಾಗಿದೆ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ಸಾರಿ ನಿಮಗೆ ಒಂದು ಒಳ್ಳೆ ಪಿಜ್ಜಾ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀರಾ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನೆಕ್ಸ್ಟ್ ಒಂದು ಎಪಿಸೋಡಲ್ಲಿ ಸೂಪರಾಗಿರೋ ಇದೇ ಥರದ್ದು ಒಂದು ಅಡುಗೆ ಹೇಳ್ಕೊಡಿ. ಓಕೆ, ಸಿ ಯು, ಬಾಯ್. ವೀಕ್ಷಕರೇ, ನನಗಂತೂ ತಡೆಯೋಕ್ಕೆ ಆಗ್ತಾಯಿಲ್ಲ. ಯಾವಾಗಿಷ್ಟು ತಿಂದು ಮುಗಿಸ್ತೀನೋ ಅಂತ ಕಾಯ್ತಾ ಇದ್ದೀನಿ. 100% ನೀವು ಮನೇಲಿ ಇದನ್ನು ಟ್ರೈ ಮಾಡ್ತೀರ ಅಂತ ನನಗೆ ಗೊತ್ತಿದೆ. ಯಾಕಂದರೆ ಮನೇಲಿ ಮಕ್ಕಳಿರ್ತಾರೆ, ಮಾಡೇ ಮಾಡ್ತೀರಾ ಅಂತ ಹೇಳಿ. ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ಸಂಚಿಕೆ ಸೂಪರಾಗಿತ್ತಲ್ವಾ? ಇಷ್ಟ ಆಯ್ತಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಅಡುಗೆ ಜೊತೆಗೆ ಮೀಟ್ ಆಗೋಣ. ಇದು ನಿಮ್ಮ ಸಿರಿ ಭೋಜನ. ಇನ್ನೊಂದು ಸೆಕೆಂಡ್ ಬನ್ನಿ ಇಲ್ಲಿ. ಏನಂದರೆ, ನೀವು ಇದೇ ಥರ ಏನಾದರೂ ಕಂಡು ಹಿಡ್ದಿರ್ತೀರಾ, ಒಳ್ಳೊಳ್ಳೆ ಅಡುಗೆ ಗೊತ್ತಿರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ನಮ್ಗೆ ಕಳಿಸ್ಬೋದು. ಹೇಗಂತೀರಾ? ವಾಟ್ಸಪ್ ಮೂಲಕ. ಏನಾದರೂ ರೆಸಿಪೀಸ್ ಗೊತ್ತಿದ್ರೆ ವಾಟ್ಸಪ್ಪಲ್ಲಿ ಕಳಿಸಿ. ಓಕೆ. ದೇಹವೇ ದೇವಾಲಯ, ಆರೋಗ್ಯವೇ ಭಾಗ್ಯ, ಪರಿಸರವೇ ಪರಮೌಷಧಿ ಅಂತ ತಿಳಿಸ್ಕೊಡೋದಕ್ಕೆ ಬರ್ತಾ ಇದ್ದಾರೆ ಆರ್ ಮಧುಸೂದನ್ ಸರ್. ಪ್ಲೀಸ್ ವೆಲ್ಕಮ್ ಸರ್. ನಮಸ್ತೆ ಮೇಡಮ್. ನಮಸ್ಕಾರ. ಹೇಗಿದ್ದೀರಿ? ಸೂಪರ್ ಸರ್. ಅಜೀರ್ಣ ಆದಾಗ ದೇಹದಲ್ಲಿ ಉತ್ಪಾದನೆ ಆಗುವಂಥ ಆ ಗ್ಯಾಸ್ ಅಂತ ನಾವೇನು ಹೇಳ್ತೀವಿ, ಎಸಿಡಿಟಿ ಅಂತ ಕರಿತೀವಿ, ಅದನ್ನು ಶಮನ ಮಾಡೋದಕ್ಕೆ ಅದ್ಭುತವಾದಂಥ ಒಂದು ಜೀವಾಮೃತನ ನಾನು ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರಿಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ ಸರ್, ಸೂಪರ್. ಸೊ ಇದನ್ನು ನೀವು ರೆಡಿ ಮಾಡೋದಕ್ಕೆ ಏನೆಲ್ಲ ತಂದಿದ್ದೀರಾ? ಬಹಳ ಸಿಂಪಲ್ ಮೇಡಮ್. ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಪುದೀನ ಗಿಡ, ಪುದೀನ ಸೊಪ್ಪು. ಅಡುಗೆಗೆ ಬಳಸ್ತಾರೆ, ಪಲಾವಿಗೆ ಹಾಕ್ತಾರೆ, ಚಟ್ನಿಗೆ ಹಾಕ್ತಾರೆ, ಎಲ್ಲದಕ್ಕೂ ಹಾಕ್ತಾರೆ. ಕೆಲವ್ರಿಗೆ ಏನು ಅಂತಂದರೆ ಇದರದ್ದು ಪರಿಮಳ ಆಗೋದಿಲ್ಲ, ಹಾಗಾಗಿ ಕೆಲವರು ಬಳಸೋದಿಲ್ಲ ಇದನ್ನು. ಆದರೆ ಪುದೀನ ಸೊಪ್ಪಲ್ಲಿರುವಂಥ ಔಷಧೀಯ ಗುಣ ಮನುಷ್ಯನಿಗೆ ಎಷ್ಟು ಶಕ್ತಿ ಕೊಡುತ್ತೆ ಅಂತಂದರೆ, ವಿಶೇಷವಾಗಿ ಎಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಇರೋವಂಥವ್ರಿಗೆ ದಿವ್ಯ ಔಷಧಿ ಇದು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ಪುದೀನ ಸೊಪ್ಪನ್ನು ಬಳಸ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಜೀರಿಗೆ ಅಂತ ಸಿಗುತ್ತೆ ನೋಡಿ. ಈ ಜೀರಿಗೆ ತುಂಬ ಚಿಕ್ಕದಾಗಿದೆ. ನೀವು ಅಡುಗೆನಲ್ಲೆಲ್ಲ ಬಳಸುವಂಥ ಜೀರಿಗೆ ದಪ್ಪ ಇರುತ್ತೆ. ಓ, ಕರೆಕ್ಟ್. ಸೊ ಇದನ್ನು ಜೀರಿಗೆ ಅಂತ ಕರಿತೀವಿ. ಇದು ಆಯುರ್ವೇದದಲ್ಲಿ ಮತ್ತು ನಾಟಿ ಔಷಧಿಯಲ್ಲಿ ಇದನ್ನು ಬಳಸ್ತೀವಿ ನಾವು. ಸೊ ಈ ಜೀರಿಗೆಯಲ್ಲಿರುವಂಥ ಔಷಧೀಯ ಗುಣ ಆಸಿಡಿಟಿನ ಕಡಿಮೆ ಮಾಡುತ್ತೆ, ತೇಗನ ಕಡಿಮೆ ಮಾಡುತ್ತೆ. ಸೊ ನಾನು ಪುದೀನ ಸೊಪ್ಪು ಮತ್ತು ಜೀರಿಗೆ ಇದನ್ನು ಬಳಸ್ಕೊಳ್ತಾ ಇದ್ದೀನಿ.
ಇದೆರಡರದ್ದು ಮಿಶ್ರಣ ಮಾಡಿ ನಾವೇನು ಜ್ಯೂಸ್ ತಯಾರು ಮಾಡ್ತೀವಿ ಅದಕ್ಕೆ ರುಚಿಗೆ ಬೇಕು ಅಂದರೆ ಒಂದು ಸ್ವಲ್ಪ ಹಾಕೊಳ್ಳೋದಕ್ಕೆ ಉಪ್ಪನ್ನ ಬಳಸ್ಕೊಳ್ಳೋದು. ಸರಿ ಸರ್, ಹಾಗಿದ್ರೆ ಶುರು ಮಾಡೋಣ. ಖಂಡಿತ ಮೇಡಮ್. ನಾನೀಗ ಇದರಲ್ಲಿ 1 ಗ್ಲಾಸ್ ನಾವು ಈ ಪುದೀನ ಜ್ಯೂಸ್ ತಯಾರು ಮಾಡಬೇಕು ಅಂದರೆ ಒಂದು 20-30 ಪುದೀನ ಎಲೆ ತೊಗೊಂಡ್ರು ಸಾಕು. ನೀವು ಇದನ್ನು ಎಷ್ಟು ಕುಡಿದ್ರೂ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ, ಇದೇನು ತೊಂದರೆ ಆಗಲ್ಲ, ಸೈಡ್ ಎಫೆಕ್ಟ್ಸ್ ಇಲ್ಲ, ಏನಿಲ್ಲ. ಸೊ 1 ಗ್ಲಾಸ್ಗೆ ನಾನು ಇಷ್ಟು ಪುದೀನ ಬಳಸ್ಕೊಳ್ತಾ ಇದ್ದೀನಿ. ಯಾವಾಗಲೂ ಕೂಡ ಸೊಪ್ಪನ್ನು ಮನೆಗೆ ತಂದಾಗ ಚೆನ್ನಾಗಿ ತೊಳಿಬೇಕು, ಅರಿಶಿನ ಉಪ್ಪು ಹಾಕಿ ತೊಳಿಬೇಕು, ಬಹಳ ಮುಖ್ಯ ಅದು. ಸಾಮಾನ್ಯ ಏನು ಮಾಡಿಬಿಡ್ತಾರೆ ಅಂದರೆ ಸೊಪ್ಪು ತೊಗೊಂಡು ಬರ್ತಾರೆ, ಏನೋ ಒಂದು ತೊಳೆದಂಗೆ ಮಾಡಿಬಿಟ್ಟು ಹಾಕ್ತಾರೆ. ಇದರಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ, ಕ್ರಿಮಿ ಇರುತ್ತೆ, ಬ್ಯಾಕ್ಟೀರಿಯಾ ಇರ್ತವೆ. ಸೊ ಹೆಚ್ಚು ಇದನ್ನು ತೊಳೆದು ಉಪ್ಪಿನ ನೀರಲ್ಲಿ ಅಥವಾ ಅರಿಶಿಣದ ನೀರಲ್ಲಿ ಇದನ್ನು ತೊಳೆದ್ಬಿಟ್ಟು ಅದನ್ನು ಬಳಸೋದು ಆರೋಗ್ಯಕ್ಕೆ ಒಳ್ಳೆಯದು. ಸೊ ನಾನಿವಾಗ ಪುದೀನ ಸೊಪ್ಪನ್ನು ಬಳಸ್ಕೊಳ್ತಾ ಇದ್ದೀನಿ. ಇಷ್ಟು ಪುದೀನ ಸಾಕು. ಅರ್ಧ ಚಮಚದಷ್ಟಾದರೂ ಜೀರಿಗೆ ಬೇಕೇ ಬೇಕು. ಜೀರಿಗೆನಲ್ಲಿ ಇರುವಂಥ ವಿಶೇಷ ಗುಣ ಏನು ಅಂದರೆ ದೇಹನ ತಂಪು ಮಾಡುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಅಸಿಡಿಟಿ ಆದಾಗ, ಗ್ಯಾಸ್ ಉತ್ಪತ್ತಿ ಆದಾಗ ದೇಹ ಬಿಸಿ ಆಗುತ್ತೆ. ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದು. ತೇಗ ಬಂದಾಗ ಬಿಸಿ ಬಿಸಿ ಅನುಭವ ಆಗುತ್ತೆ. ಸೊ ಅದನ್ನು ಇದೇನು ಮಾಡುತ್ತೆ, ಈ ಜೀರಿಗೆ ಕಡಿಮೆ ಮಾಡುತ್ತೆ. ನಾನು ಹೇಳೋ ಹಾಗೆ ಯಾವಾಗಲೂ ತಾಮ್ರದ ಪಾತ್ರೆಯಲ್ಲಿರುವಂಥ ನೀರನ್ನು 1 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವಿದನ್ನು ನೀರಲ್ಲಿ ಕುದಿಸೋದು ಮತ್ತೊಂದು ಮಾಡಲ್ಲ, ಇದರದ್ದು ಜ್ಯೂಸ್ ಅಥವಾ ಎಕ್ಸ್ಟ್ರಾಕ್ಟ್ನ ನಾವು ತೊಗೊಳ್ತಾ ಇರೋದ್ರಿಂದ ಮಿಕ್ಸಿನೇ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಸೊ ಇವಾಗ ಪುದೀನ ಜ್ಯೂಸನ್ನ ನಾನು ಮಿಕ್ಸಿಲಿ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಶೋಧಿಸ್ಕೊಂಬಿಡೋಣ. ಸೊ ಇಷ್ಟು ಪ್ರಮಾಣದಲ್ಲಿ ನಾವು ಪುದೀನ ಜ್ಯೂಸ್ ಮಾಡಿಕೊಂಡಾಗ ನೀವು ನೀರು ಕುಡಿದಾಗ ಅದರದ್ದು ಬೆನಿಫಿಟ್ ಏನು ಸಿಗುತ್ತೆ, ಅದರ 2ರಷ್ಟು ಇದರಲ್ಲಿ ಬೆನಿಫಿಟ್ ಸಿಗುತ್ತೆ. ಸೊ ಈಗ ಪುದೀನ ಜ್ಯೂಸ್ ತಯಾರಾಗಿದೆ. ಇದಕ್ಕೆ ನಾವು ತುಂಬ ಉಪ್ಪು ಹಾಕೊಳ್ಳೋದು ಬೇಡ. 1 ಚಿಟಿಕೆಯಷ್ಟು, ಅಂದರೆ ರುಚಿಗೆ ಬೇಕು ಅಂತಂದರೆ 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಂಬೋಣ ಇದನ್ನು. ಇದು ನೀವು ಕುಡಿಬೇಕಾದ್ರೆ ಇದರದ್ದು ಫೀಲಿಂಗ್ ಹೇಗಿರುತ್ತೆ ಅಂತಂದರೆ, ಒಂದು ಪುದೀನದು ಪರಿಮಳ ಸಿಗುತ್ತೆ, ಜೀರಿಗೆಯ ಪರಿಮಳ ಸಿಗುತ್ತೆ. ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಆದವರು ಅಥವಾ ಈ ಥರ ತೇಗ್ ಬಂದಾಗ ಏನು ಮಾಡ್ತಾರೆ, ಸೋಡಾ ಕುಡಿದು ಬಿಡ್ತಾರೆ. ಆ್ಯಕ್ಚುಲಿ ಅದು ತುಂಬ ಡೇಂಜರ್. ಅದು ಸೋಡಾ ಕುಡಿಲೇಬಾರ್ದು. ಗ್ಯಾಸ್ಟ್ರಿಕ್ ಇರೋರು ಸೋಡಾ ಕುಡಿಲೇಬಾರ್ದು. ಅದು ಇನ್ನೂ ಜಾಸ್ತಿ ಮಾಡುತ್ತೆ, ಗ್ಯಾಸ್ ಇನ್ನೂ ಉತ್ಪತ್ತಿ ಮಾಡುತ್ತೆ. ಆದ್ದರಿಂದ ಇದೇನು ಮಾಡುತ್ತೆ, ದೇಹದಲ್ಲಿ ಉತ್ಪತ್ತಿಯಾಗುವಂಥ ಗ್ಯಾಸನ್ನು ಶಮನ ಮಾಡುತ್ತೆ. ಅಂದರೆ ಅದನ್ನು ಶಮನ ಮಾಡುವಂಥ ರಾಸಾಯನಿಕನ ಇದು ಉತ್ಪತ್ತಿ ಮಾಡುತ್ತೆ, ಬಹಳ ಸರಳವಾಗಿ ಹೇಳಬೇಕು ಅಂದರೆ. ಸೊ ಇದನ್ನು ಹೀಗೆ ಬೇಕಾದರೂ ಕುಡಿಬೋದು. ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡು, ಈಗ ಬೇಸಿಗೆ ಇದೆ, ನಾವು ಸ್ವಲ್ಪ ತಣ್ಣಗೆ ಕುಡಿತೀನಿ ಅಂತಂದರೆ 1 ಐಸ್ ಕ್ಯೂಬ್ ಬೇಕಾದರೂ ಹಾಕ್ಕೊಂಡು ಕುಡಿಬೋದು. ಸೊ ನೀವು ಇದು ಸ್ವಲ್ಪ ತಣ್ಣಗಿರಲಿ ಅಂತ ಅನ್ನೋದಾದರೆ 1 ಅಥವಾ 2 ಸ್ವಲ್ಪ ತಣ್ಣಗಾಗುವಷ್ಟು ಐಸ್ ಕ್ಯೂಬ್ ಹಾಕ್ಕೊಂಡ್ಬಿಟ್ರೆ, ಸೊ ಈಗ ತಯಾರಾಗಿದೆ. ಇದು ದೇಹಕ್ಕೆ ಸೇರಿದಂಥ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇದ್ದರೆ ಅದರಿಂದ ಉಂಟಾಗುವಂಥ ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿಗೆ ಅದ್ಭುತವಾದಂಥ ಜೀವಾಮೃತ. ವಾವ್, ನೋಡಿದ್ರಲ್ಲ ವೀಕ್ಷಕರೇ, ಸಿಂಪಲ್ ಆಗಿತ್ತು ಬಟ್ ತುಂಬ ಎಫೆಕ್ಟಿವ್ ಆಗಿದೆ. ಯಾಕಂದರೆ ಎಲ್ಲರೂ ನಾವು ಊಟ ಮಾಡ್ತೀವಿ, ಆಚೆ ಹೋಗಿರ್ತೀವಿ, ಚಾಟ್ಸು ಈ ಥರ ತಿಂದಾಗಲೂ ಕೂಡ ಕೆಲವರಿಗೆ ಎಸಿಡಿಟಿ ಆಗುತ್ತೆ. ಸೊ ಸರ್ ಹೇಳಿದಾಗೆ ಇದನ್ನು ಮನೆಯಲ್ಲಿ ಮಾಡಿಕೊಂಡು ಕುಡಿಯೋದನ್ನು ಮರಿಬೇಡಿ, ಓಕೆನಾ? ಪುದೀನ ಫ್ಲೇವರ್ ಬರ್ತಾ ಇದೆ. ಹೌದು, ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ನೀವು ಅಷ್ಟೊಂದು ಪುದೀನ ಹಾಕುವಾಗ ತುಂಬ ಡಾಮಿನೇಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ. ಹಾಗೆಲ್ಲ ಏನೂ ಇಲ್ಲ. ಆ ಜೀರಿಗೆ, ಇದು ಚೂರು ಉಪ್ಪು ಬ್ಯಾಲೆನ್ಸ್ ಆಗಿದೆ. ಮತ್ತು ಐಸ್ ಕ್ಯೂಬ್ ಹಾಕಿರೋದ್ರಿಂದ ಈ ಒಂದು ಸ್ವಲ್ಪ ಬಿಸಿ ವಾತಾವರಣ ಇದೆ ಅಲ್ವಾ ಆಚೆ, ಒಳ್ಳೆ ಮ್ಯಾಚ್ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಿಂಪಲ್ ಆಗಿದ್ರು ಎವ್ರಿ ಟೈಮ್ ತುಂಬ ಎಫೆಕ್ಟಿವ್ ಆಗಿರೋವಂಥ ಥಿಂಗ್ಸನ್ನು ನಮ್ಗೆ ಹೇಳ್ಕೊಡ್ತಾ ಇದ್ದೀರಾ. ಇವತ್ತು ಈ ಪಾನೀಯ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀರಾ, ಬೆನಿಫಿಟ್ಸ್ ಏನು ಅಂತ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ತೆ. ಓಕೆ ವೀಕ್ಷಕರೇ, ನೋಡಿದ್ರಲ್ವಾ ನಮ್ಮ ಮಧುಸೂದನ್ ಸರ್ ಎಷ್ಟು ಚೆನ್ನಾಗಿ, ಅದರಲ್ಲೂ ಹೆಲ್ತಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಒಳ್ಳೊಳ್ಳೆ ಈಸಿಯಾಗಿರುವಂಥ ಒಂದು ಪಾನೀಯ ಆಗಿರ್ಬೋದು, ಒಂದು ಕಷಾಯ ಆಗಿರ್ಬೋದು ಹೇಳ್ಕೊಡ್ತಾರೆ. ಇವತ್ತಿನ ಪಾನೀಯ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಓಕೆನಾ? ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಪ್ರತಿದಿನ 12:30ಕ್ಕೆ ಸಿರಿ ಕನ್ನಡ ವಾಹಿನಿಯಲ್ಲಿ ಸಿರಿ ಭೋಜನ ಕಾರ್ಯಕ್ರಮದಲ್ಲಿ. ಹಾಗೆ ಎಲ್ಲರೂ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಪ್ರತಿ ಸಾರಿ ಕೈಯನ್ನು ತೊಳ್ಕೊಳ್ಳಿ, ಮಾಸ್ಕನ್ನು ಹಾಕೋದನ್ನು ಮರಿಬೇಡಿ. ಓಕೆ, ಸ್ಟೇ ಸೇಫ್, ಬಾಯ್.